ಹಾಯ್ ಎಲ್ರು ಹೇಗಿದ್ದೀರಾ? ನಾನು ಇವತ್ತು ಆಕ್ಚುಲಿ ಕ್ಲಾಸ್ ಮುಗಿಸ್ಕೊಂಡು ಆಪಲ್ ಸ್ಟೋರ್ ಕಡೆ ಹೋಗೋಣ ಅಂತ ಹೊರಟೆ. ನಾನು ಆಪಲ್ ಏರ್ಪಾಡ್ಸ್ ತಗೋಬೇಕಿತ್ತು. ಸೊ ಹಾಗಾಗಿ ನಮ್ಗೆ ಇವತ್ತು ಜಸ್ಟ್ 2 hours ಆಫ್ ದ ಕ್ಲಾಸ್ ಇತ್ತು. ಮುಗಿಸ್ಕೊಂಡು ಹೆಂಗಿದ್ರು ಬೇಗ ಮುಗಿತಲ್ಲ, ಹೋಗ್ಬಿಟ್ಟು ಹಂಗೆ ಪರ್ಚೇಸ್ ಮಾಡ್ಕೊಂಡು ಹೋಗೋಣ ಅಂತ ಹೊರಟೆ. ಆಕ್ಚುಲಿ ನಮ್ಗೆ ವಿಂಟರ್ ಸ್ಟಾರ್ಟ್ ಆಗಿದೆ, ಬಟ್ ಅದೇನೋ ಗಾಡ್ ಗ್ರೇಸ್ ಇವತ್ತು ವೆದರ್ ಸ್ವಲ್ಪ ಚೆನ್ನಾಗಿತ್ತು, ಚೆನ್ನಾಗಿ ಅನಿಸ್ತಾ ಇತ್ತು ಹೋಗ್ಬೇಕಾದ್ರೆ. ನಮ್ಮ ಯೂನಿಯಿಂದ ಜಸ್ಟ್ 10 minutes walk to the Apple store. It is very near. ಸೊ ವಾಕಿಂಗ್ ರೂಟಲ್ಲೇ ಹೋಗ್ಬೋದು, ಸಿಟಿ ಸೆಂಟರ್ ಒಳಗೇ ಹೋಗ್ಬೋದು. ಸೊ ಹಾಗಾಗಿ ನಾನು ನಡ್ಕೊಂಡೇ ಹೋಗ್ತಾ ಇದ್ದೀನಿ. ಆಕ್ಚುಲಿ ಇದು ಬಂದು ಜಾರ್ಜ್ ಸ್ಕ್ವೇರ್ ಅಂತ, ವಿಚ್ ಇಸ್ ಇನ್ ದ ಸಿಟಿ ಸೆಂಟರ್. ಇಲ್ಲಿ ಕ್ರಿಸ್ಮಸ್ ಟೈಮಲ್ಲಿ ವಿಂಟರ್ ಫೆಸ್ಟ್ ಅದು ಇದೆಲ್ಲ ಆರ್ಗನೈಸ್ ಮಾಡ್ತಾ ಇರ್ತಾರೆ. ಇಲ್ಲಿ ಅಕ್ಕಪಕ್ಕ ಎಲ್ಲ ಸ್ವಲ್ಪ ರೋಡ್ ಕನ್ಸ್ಟ್ರಕ್ಷನ್ ಅಲ್ಲಿ ಇದೆ, ಹಂಗಾಗಿ ಪೆಡೆಸ್ಟ್ರಿಯನ್ಸ್ ವಾಕ್ ಮಾಡಕ್ಕೆ ಅಂತ ಹೇಳಿ ಈ ತರ ಕ್ರಿಯೇಟ್ ಮಾಡಿದ್ದಾರೆ. ಯೂಶಲಿ ಇಲ್ಲೆಲ್ಲ ಪೀಪಲ್ ಯೂಸ್ ಟು ಆಗಿರ್ತಾರೆ ಫುಟ್ಪಾತ್ ಮೇಲೆ ನಡೆದು, ಹಂಗಾಗಿ ಯಾರಿಗೂ ತೊಂದರೆ ಆಗಬಾರ್ದು ಅನ್ನೋ ರೀತಿನಲ್ಲಿ ಅವ್ರಿಗೂ ಕೆಲಸ ಈಸಿ ಮಾಡ್ಕೊಂಡು ಇವ್ರಿಗೂ ಕೂಡ ವಾಕಿಂಗ್ ಮಾಡೋದಕ್ಕೆಲ್ಲ ಈಸಿ ಮಾಡ್ಬಿಟ್ಟು ಈ ತರ ಪಾತ್ ನ ಕ್ರಿಯೇಟ್ ಮಾಡಿರ್ತಾರೆ, ವಿಚ್ ವಿಲ್ ಬಿ ವೆರಿ ಈಸಿ ಫಾರ್ ಎವ್ರಿ ಒನ್. ನಾವು ಇಂಡಿಯಾದಲ್ಲಿ ಏನಾದರೂ ಅಥವಾ ರೋಡ್ ಅಂಡರ್ ಕನ್ಸ್ಟ್ರಕ್ಷನ್ ಇದೆ, ದೇ ಡೋಂಟ್ ಇವನ್ ಕೇರ್ ಹೌ ದ ಪೆಡೆಸ್ಟ್ರಿಯನ್ ವಾಕ್ ಅಂತ ಹೇಳಿ ಜಸ್ಟ್ ದೇರ್ ಬಿ ಡೂಯಿಂಗ್ ದೇರ್ ಓನ್ ವರ್ಕ್. ಬಟ್ ಇಲ್ಲಿ ಹಂಗಲ್ಲ, ಅವ್ರು ಏನಾದರೂ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ದೇ ಥಿಂಕ್ ಅಬೌಟ್ ಎವ್ರಿ ಒನ್, ಬಿಕಾಸ್ ಇಟ್ ಶುಡ್ ನಾಟ್ ಅಫೆಕ್ಟ್ ಎನಿ ಒನ್ ಅಂತ ಹೇಳಿ ಆಲ್ಸೋ ಸೆಪ್ರೇಟ್ ಪಾರ್ಟ್ನ ಕ್ರಿಯೇಟ್ ಮಾಡಿರ್ತಾರೆ. ನಾನು ಗ್ಲಾಸ್ಕೋಟ್ ಬಂದಾಗಿಲ್ಲ ಐ ಆಮ್ ಜಸ್ಟ್ ಒಬ್ಸೆಸ್ಡ್ ವಿತ್ ದಿಸ್ ಪ್ಲೇಸ್. ಎಷ್ಟು ಚೆನ್ನಾಗಿದೆ ನೀವೇ ನೋಡ್ಬೋದು, ತುಂಬಾ ಚೆನ್ನಾಗಿ ಅನಿಸಿದೆ ನೋಡುತ್ತೆ. ಇಟ್ ಇಸ್ ಸೋ ಗುಡ್, ಇಟ್ ಲುಕ್ಸ್ ಸೋ ಬ್ಯೂಟಿಫುಲ್, ಇಟ್ ಜಸ್ಟ್ ಅಟ್ರಾಕ್ಟ್ಸ್ ಎವ್ರಿವನ್ ಟು ವಾಚ್ ಇಟ್. ಆ್ಯಕ್ಚುಲಿ ನಾನು ಆ್ಯಪಲ್ ಸ್ಟೋರ್ ಹತ್ರ ಬಂದೆ, ನೀವು ನೋಡ್ಬೋದು ಎಷ್ಟು ಒಂಥರ ಅಥೆಂಟಿಕ್ ಆಗಿದೆ. ಇಟ್ ಲುಕ್ಸ್ ಸೋ ಗುಡ್, ತುಂಬಾ ಇಲ್ಲಿ ಆ್ಯಪಲ್ ಸ್ಟೋರ್ ಅಥೆಂಟಿಕ್ ಆಗಿದೆ. ದಿಸ್ ಇಸ್ ಒನ್ ಆಫ್ ದಿ ಸಿಂಬಲ್ಸ್ ದಟ್ ರೆಕಗ್ನೈಸ್ ದಟ್ ಇಟ್ಸ್ ಆ್ಯಪಲ್. ಅದು ಬಿಟ್ಟರೆ ಗೊತ್ತಾಗೋದೇ ಇಲ್ಲ ಅದು ಆ್ಯಪಲ್ ಸ್ಟೋರ್ ಅಂತ, ಈ ಸಿಂಬಲ್ ಮೇಲೇ ಗೊತ್ತಾಗುತ್ತೆ. ಸೊ ಇಲ್ಲಿ ಸೆಕ್ಯೂರಿಟೀಸ್ ಇರ್ತಾರೆ ಎವ್ರಿ ಟೈಮ್. ಸೊ ಬಂದ ತಕ್ಷಣ 17 and that is orange color. It's so good. ನಾನು ಬಂದಿರೋದು ಏರ್ಪೋರ್ಟ್ಸ್ ತಗೊಳಕ್ಕೆ ಅಂತ. ಸೊ ಏರ್ಪೋರ್ಟ್ಸ್ ಕಡೆ ಹೋಗೋಣ ಬನ್ನಿ. ಇಲ್ಲಿ ಪ್ರತಿಯೊಂದೂ ಇರುತ್ತೆ, ಲ್ಯಾಪ್ಟಾಪ್ ಪ್ರತಿಯೊಂದು ಇರುತ್ತೆ. ಬಟ್ ಒಂದು ಏರ್ಪೋರ್ಟ್ಸ್ ಬಂದಿಲ್ಲಿದೆ, ಸೊ ಅಲ್ಲಿ ನೋಡೋಣ. ಆ್ಯಕ್ಚುಲಿ ನಾನು ಇಲ್ಲಿ ನೋಡೋಕ್ಕೆ ಬಂದೆ, ಸೊ ಇಲ್ಲೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ರು. ನಾನು ಏರ್ಪೋರ್ಟ್ಸ್ 3 Proನ ಚೂಸ್ ಮಾಡಿದ್ದೀನಿ. ಆ್ಯಂಡ್ ಒನ್ ಗುಡ್ ಥಿಂಗ್ ಇಸ್ ಲೈಕ್ ನನಗೆ ಇಂಡಿಯನ್ ಸಿಕ್ಕಿದ್ರು ಇದು ಎಕ್ಸ್ಪ್ಲೈನ್ ಮಾಡೋದಕ್ಕೆಲ್ಲ. ಸೊ ಬಂದು ನೋಡಿ, ಯು ಕ್ಯಾನ್ ಚೂಸ್ ವಿಚ್ ಒನ್ ಯು ವಾಂಟ್, ಯು ಕ್ಯಾನ್ ಟ್ರೈ ದ ಸೈಜ್. ಆ್ಯಪಲ್ 3 pouchಲ್ಲಿ ಆ್ಯಕ್ಚುಲಿ ಸೈಜ್ ಕೂಡ ಇದೆ, ಯು ಕ್ಯಾನ್ ಫಿಟ್ ಯೋರ್ ಸೈಜ್. ಐ ಗಾಟ್ ಮೈ ಆ್ಯಪಲ್ ಪ್ರಾಡಕ್ಟ್. ಯೆಸ್, ಫೈನಲಿ ಐ ಟುಕ್ ಮೈ ಆ್ಯಪಲ್ ಪ್ರಾಡಕ್ಟ್. ಸೊ ನಾನು ತೊಗೊಂಡಿದ್ದು ಬಂದು ಏರ್ಪಾಡ್ಸ್ Pro 3. ಇದಂತೂ ತುಂಬಾ ಫೀಚರ್ಸ್ ಇದೆ. ಆ್ಯಕ್ಚುಲಿ ಸೈಜ್ ಮಾಡಿಫಿಕೇಷನ್ಸ್ ಇದೆ, ಲೈಕ್ XS, XXS, M. ನಿಮ್ಗೆ ಯಾವ ಸೈಜ್ ಫಿಟ್ ಆಗುತ್ತೆ ಯು ಕ್ಯಾನ್ ಬೈ ದ್ಯಾಟ್. ಆ್ಯಂಡ್ ಆಲ್ಸೋ ಲೈಕ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಷನ್ ಇದೆ, ಹಾರ್ಟ್ ಬೀಟ್ ರೆಕಗ್ನಿಷನ್ ಇದೆ. ವೆನ್ ಯು ಆರ್ ಡೂಯಿಂಗ್ ಸಮ್ ಫಿಟ್ನೆಸ್ ಥಿಂಗ್ ಯು ಕ್ಯಾನ್ ಹ್ಯಾವ್ ಹಾರ್ಟ್ ಬೀಟ್ ಸೆನ್ಸೇಷನ್. ಯು ಕ್ಯಾನ್ ಆಲ್ಸೋ ಲುಕ್ ಅಟ್ ಇಟ್, ಹೌ ಮಚ್ ಕ್ಯಾಲರೀಸ್ ಇಸ್ ಬೀನ್ ಬರ್ನ್ಡ್, ಆ ಥರ ಎಲ್ಲ ತುಂಬಾ ಇದೆ. ತುಂಬಾ ಫೀಚರ್ಸ್ ಎಲ್ಲ ಇದೆ, ತುಂಬ ಚೆನ್ನಾಗಿದೆ. ಸೊ ಐ ಟುಕ್ ಆ್ಯಪಲ್ Pro 3. ಇಟ್ ಕಾಸ್ಟ್ ಮಿ £219. ಇಂಡಿಯನ್ ರುಪೀಸಲ್ಲಿ ಆಲ್ಮೋಸ್ಟ್ ಎಷ್ಟಾಗ್ಬೋದು, ಲೈಕ್ 25,000-26,000 ಆಗ್ಬೋದು. ಸೊ ತುಂಬಾ ಖುಷಿ ಆಗ್ತಿದೆ. ಬಟ್ ನಾನು ಒಂದು ಆ್ಯಪಲ್ ಕೇಸ್ನ ತೊಗೋಬೇಕು ಅಂತ ಇದ್ದೆ, ತುಂಬಾ ಚೆನ್ನಾಗಿದೆ ಅದೆಲ್ಲ. ನೋಡಿ ನಾನು ತೋರಿಸ್ತೀನಿ, ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ ಯಾವ ಕಲರ್ ಇದೆ. 17ನಲ್ಲಂತೂ ಸಕ್ಕತ್ತಾಗಿರೋ ಕಲರ್ಸ್ ಬಂದಿದೆ ಆ್ಯಪಲ್ ಕೇಸು. ಬಟ್ ನಂಗೆ ಪಿಂಕ್ ಕಲರೇ ಬೇಕಿತ್ತು. ಅನ್ಫಾರ್ಚುನೇಟ್ಲಿ ನಾನು 16 Pro Maxಲಿ ಪಿಂಕ್ ಕಲರ್ ಇಲ್ಲ, ಇಲ್ಲಿ ಆ್ಯಪಲ್ ಸ್ಟೋರಲ್ಲಿ ಸಿಗಲಿಲ್ಲ. ಐ ಆಮ್ ಲುಕಿಂಗ್ ಸಮ್ವೇರ್ ಔಟ್ಸೈಡ್, ಲೆಟ್ ಮಿ ಸಿ ಸಿಗ್ಬೋದಾ ಏನೋ ಅಂತ. ಅವ್ರನ್ನ ಕೇಳಿದೆ ವೆಂಕನ ಎಕ್ಸ್ಪೆಕ್ಟ್ ಅಂತ, ಅವರು ಐ ಡೋಂಟ್ ನೋ ಅಂತ ಹೇಳಿದ್ರು. ಐ ಆಮ್ ವೆರಿ ಬ್ಯಾಡ್. ತುಂಬ ಪ್ಲಮ್ ಕಲರು, ಬ್ಲೂ ಬ್ಲ್ಯಾಕ್ ಎಲ್ಲ ಇದೆ, ನನಗೆ ಪಿಂಕೇ ಬೇಕಿತ್ತು. ಹಂಗಾಗಿ ನಾನು ಹುಡುಕ್ತಾ ಇದ್ದೀನಿ, ಸಿಕ್ಕಿಲ್ಲ. ಲೆಟ್ ಮಿ ಸಿ ನೋಡ್ತೀನಿ. ಇವಾಗ ಇಲ್ಲೇ ಜಾನ್ ಲೆವಿಸ್ ಅಂತ ಬಂದಿದೆ, ಸೊ ಅಲ್ಲಾದರೆ ಸಿಗ್ಬೋದೇನೋ. ಆ್ಯಕ್ಚುಲಿ ನಾನು ಆ್ಯಪಲ್ ಕೇಸ್ನ ಬೈ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ನನಗೆ ಆ್ಯಕ್ಚುಲಿ 16 Pro Maxಲಿ ಇಲ್ಲಿ ಪಿಂಕ್ ಅವೈಲಬಿಲಿಟಿ ಇಲ್ಲ. So I'm feeling very bad. These are the colors of 17. Very good colors have come for 17.
ಇಟ್ ಈಸ್ ಸೋ ಗುಡ್. ಸೊ ನಾನಿವಾಗ ನೋಡೋಣ ಒಂದೇ ಸತಿ ಅದನ್ನು ತೊಗೊಂಡ್ಬಿಡೋಣ ಅಂತ ಹೇಳಿ ಜಾನ್ ಲಿಬಸ್ ಕಡೆ ಹೋಗ್ತಿದ್ವಿ. ಜಾನ್ ಲಿಬಸ್ ಅಂದರೆ ಇಟ್ ಈಸ್ ವೆರಿ ನಿಯರ್, ಅಲ್ಲೇ ಕಾಣಿಸ್ತಿದೆ. ಐ ಡೋಂಟ್ ನೋ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ ಅಂತ, ಬಟ್ ಇಟ್ ಈಸ್ ವೆರಿ ನಿಯರ್. ಸೊ ಹಂಗಾಗಿ ನೋಡೋಣ ಅಲ್ಲಿ ಅಂತ ಹೋಗ್ತಾಯಿದ್ದೀನಿ. ನೋಡೋಣ ಬನ್ನಿ. ಸೊ ಗುಡ್. ಇಲ್ಲೆಲ್ಲ ಕುತ್ಕೊಂಡು ಆ ಮ್ಯೂಸಿಕ್ನ ಎಂಜಾಯ್ ಮಾಡ್ತಾ ಇರ್ತಾರೆ. Glasgow is usually meant for the music. It is a music city. Who enjoys music, it's very good for them. Thank you guys. I got my Apple product. I'm very happy. Yay! This is my Apple product. It's actually AirPods 3 Pro. ತುಂಬಾನೇ ಚೆನ್ನಾಗಿದೆ ಅಂತೆ. ಬನ್ನಿ ಓಪನ್ ಮಾಡೋಣ. ಬಟ್ ಆದರೆ ಈ ಆ್ಯಪಲ್ ಪ್ರೋ 3 ಅಲ್ಲಿ ತುಂಬಾ ಒಳ್ಳೆ ಫೀಚರ್ಸ್ ಇದೆ. ನಂಗೆ ಅದು